ಇನ್ನು ಬೆಂಗಳೂರಲ್ಲಿ ಮತ್ತೊಂದು ಬೆಂಕಿ ಅವಘಡ ಸಂಭವಿಸಿದೆ. ಇವತ್ತು ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ದುರ್ಘಟನೆ. ಬೆಳಿಗ್ಗೆ 7 ಗಂಟೆಗೆ ಇವತ್ತು ಬೆಂಕಿ ಅವಘಡ ಸಂಭವಿಸಿದೆ. ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಹತ್ತಿರ ನಡೆದಿರುವಂತಹ ಅಗ್ನಿ ಅನಾಹುತ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿರುವಂತಹ ಬೆಂಕಿ ಸುಮಾರು 20 ಅಂಗಡಿಗಳು ಇರುವಂತಹ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕೆಳಮಹಡಿಯಲ್ಲಿ ಇದ್ದಂತಹ ಹಾರ್ಡ್ವೇರ್ ಶಾಪ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಅದಾದ ನಂತರ ಮೇಲಿನ ಕಟ್ಟಡಗಳಿಗೂ ಕೂಡ ಈ ಒಂದು ಬೆಂಕಿ ವ್ಯಾಪಿಸಿದೆ. ಪ್ಲಾಸ್ಟಿಕ್ ಪೈಪ್ ಹಾಗೂ ಇತರೆ ವಸ್ತುಗಳಿಗೂ ಕೂಡ ಬೆಂಕಿ ಹೊತ್ಕೊಂಡಿದೆ. ನೋಡ್ತಾ ಇದ್ದಂತೆ ಧಗಧಗಿಸಿರುವಂತಹ 3 ಅಂತಸ್ತಿನ ಕಟ್ಟಡ ಇದು. ಕೆಳಮಹಡಿಯಲ್ಲಿ ಇದ್ದಂತಹ ಹಾರ್ಡ್ವೇರ್ ಶಾಪ್ನಲ್ಲೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಅದಾದ ನಂತರ ಫಸ್ಟ್ ಫ್ಲೋರ್ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ. ಹೀಗೆ ಸಾಲು ಸಾಲಾಗಿ 3 ಫ್ಲೋರ್ ಬಿಲ್ಡಿಂಗ್ ಇದು. 3 ಫ್ಲೋರ್ ಅಲ್ಲೂ ಕೂಡ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡು ಸಂಭವಿಸಿರುವಂತಹ ಅಗ್ನಿ ಅವಘಡ ಇದು. ಈಗಾಗಲೇ ಘಟನಾ ಸ್ಥಳಕ್ಕೆ 6 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ 1.5 ಗಂಟೆಯಿಂದಲೂ ಕೂಡ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಾನೆ ಇದ್ದಾರೆ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ನಡೆದಿರುವಂತಹ ದುರ್ಘಟನೆ ಇದು. ಕಾಸ್ಮೆಟಿಕ್ ಶಾಪ್ ಇತ್ತು. ಅದಾದ ನಂತರ ಪೈಪು ಅಥವಾ ಈ ಒಂದು ಹಾರ್ಡ್ವೇರ್ ಶಾಪ್ಗಳೇನಿರುತ್ತೆ ಅದು ಕೂಡ ಇತ್ತು. ಸುಮಾರು 20 ಅಂಗಡಿಗಳು ಆ ಒಂದು ಬಿಲ್ಡಿಂಗ್ ಅಲ್ಲಿ ಇತ್ತಂತೆ. ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗೋಗಿದೆ. ಇಲ್ಲಿ ಒಂದು ಒಳ್ಳೆಯ ವಿಚಾರ ಏನು ಅಂತಂದ್ರೆ, ಅದೃಷ್ಟವಶಾತ್ ಅಂತಂದ್ರೆ ಆ ಟೈಮಲ್ಲಿ ಯಾರು ಕೂಡ ಜನ ಇರಲಿಲ್ಲ ಅನ್ನುವಂಥದ್ದು ಒಂದು ವಿಚಾರ. ಕಾರಣ ಇಲ್ಲಿ ಬೆಳಿಗ್ಗೆ 7 ಗಂಟೆಗಲ್ವಾಗಿರೋದು. ಹಾಗಾಗಿ ಚಿಕ್ಕಪೇಟೆ ಆ ಒಂದು ಭಾಗಗಳಲ್ಲೆಲ್ಲವೂ ಕೂಡ ಸ್ವಲ್ಪ ತಡವಾಗಿ ಅಂಗಡಿಗಳು ಓಪನ್ ಆಗುತ್ತೆ. ಬೆಂಗಳೂರಿನ ಕುಂಬಾರಪೇಟೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ ಬೆಂಕಿಯ ಕೆನ್ನಾಲಿಗೆ. ಇನ್ನೂ ನಿಯಂತ್ರಣಕ್ಕೆ ಬಾರದ ಬೆಂಕಿ, ಆತಂಕ ಹೆಚ್ಚಾಗ್ತಾ ಇದೆ. ಇದೀಗ 2ನೇ ಫ್ಲೋರ್ಗೂ ಕೂಡ ತಗುಲಿರುವಂತಹ ಬೆಂಕಿ ಇದು. ಕಾಂಪ್ಲೆಕ್ಸ್ನ ಕೊನೆಯಲ್ಲಿ ಸಿಲಿಂಡರ್ ಇರೋ ಕಾರಣ ಇದೆಲ್ಲವೂ ಕೂಡ ಆಗಿದೆಯಾ ಅನ್ನುವಂಥ ಶಂಕೆ. ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಇನ್ನೂ ಕೂಡ ಬೆಂಕಿ ನಿಂದಿಲ್ಲ. ಒಂದೊಮ್ಮೆ ಅಲ್ಲಿ ತನಕ ಬೆಂಕಿ ಹೋದ್ರೆ ನಿಯಂತ್ರಣ ಕಷ್ಟ ಆಗಬಹುದು. ಮತ್ತೆ ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಬೆಂಕಿ ತಗುಲುವ ಸಾಧ್ಯತೆ ಇದೆ. 120 ಅಂಗಡಿಗಳು ಇರುವಂತಹ ಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದು. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವೇ ಪಡ್ತಾ ಇದ್ದಾರೆ. ಸತತ 4 ಗಂಟೆಗಳಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ಈಗಲೂ ಕೂಡ ಸಕ್ಸಸ್ಫುಲ್ ಆಗಿ ಈ ಒಂದು ಬೆಂಕಿಯನ್ನ ನಂದಿಸಿಲ್ಲ. ಈಗಲೂ ಕೂಡ ಸರ್ಕಸ್ ಮಾಡ್ತಾನೆ ಇದ್ದಾರೆ ನೋಡಿ ಅಗ್ನಿಶಾಮಕ ದಳದವರು. ಪಕ್ಕದಲ್ಲೇ ಸಿಲಿಂಡರ್ ಎಲ್ಲ ಇದೆಯಂತೆ. ಹಾಗಾಗಿ ಹೀಗೆ ಏನಾದರೂ ಇದು ಸ್ಪ್ರೆಡ್ ಆಗ್ತಾ ಹೋದ್ರೆ ಅಲ್ಲೂ ಕೂಡ ಇನ್ನೂ ಕಷ್ಟ ಆಗ್ಬೋದು. ಸಿಲಿಂಡರ್ ಇದೆ ಅಂತಂದ್ರೆ ಬಹುಶಃ ಬ್ಲಾಸ್ಟ್ ಆಗ್ಬೋದು ಅಥವಾ ಒಂದು ಬೆಂಕಿ ಇನ್ನೂ ಕೂಡ ಸ್ಪ್ರೆಡ್ ಆಗ್ಬೋದು ಅನ್ನುವಂಥ ಒಂದು ಭಯ. ಕ್ಷಣಕ್ಕೂ ಹೆಚ್ಚಾಗ್ತಲೇ ಇದೆ ಬೆಂಕಿಯ ಕೆನ್ನಾಲಿಗೆ. ಈಗಾಗಲೇ ಸತತ 4 ಗಂಟೆಯಿಂದ ಕಂಟ್ರೋಲ್ ಮಾಡಲಿಕ್ಕೆ, ಆ ಒಂದು ಬೆಂಕಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಗ್ನಿಶಾಮಕ ದಳದವರು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ, ಹರಸಾಹಸವೇ ಪಡ್ತಾ ಇದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂಥದ್ದು ಅಂತ ಗೊತ್ತಾಗ್ತಾ ಇದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮತ್ತೆ ದಟ್ಟವಾದಂತಹ ಹೊಗೆ, ಅಗ್ನಿಶಾಮಕ ಸಿಬ್ಬಂದಿಗೆ ಆತಂಕ ಶುರುವಾಗಿದೆ. ದಟ್ಟ ಹೊಗೆಯಿಂದಾಗಿ ಬೆಂಕಿ ನಂದಿಸುವ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಇದು ಸವಾಲಿನ ಕಾರ್ಯಾಚರಣೆ ಆಗೋಗಿದೆ. ಈಗ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಆದರೆ ಆಗ್ತಿಲ್ಲ. ಮತ್ತೆ ದಟ್ಟವಾದಂತಹ ಹೊಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಇದೇ ಅಡ್ಡಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ದಟ್ಟವಾದಂತಹ ಹೊಗೆಯಿಂದಾಗಿ ಬೆಂಕಿ ನಂದಿಸಲು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಸತತ 4 ಗಂಟೆಯಿಂದ ಅಗ್ನಿಶಾಮಕ ದಳದವರು ಕೂಡ ಬೆಂಕಿ ನಂದಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಈಗಲೂ ಕೂಡ ಈ ಒಂದು ಬೆಂಕಿ ಆವರಿಸ್ತಾನೆ ಇದೆ. ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡಿದೆ. ಅಗ್ನಿಶಾಮಕ ಸಿಬ್ಬಂದಿಯವರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ದಟ್ಟವಾದಂತಹ ಹೊಗೆಯಿಂದಾಗಿ ಇದೀಗ ಈ ಒಂದು ಬೆಂಕಿಯನ್ನು ನಂದಿಸಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಲೇಡೀಸ್ ಕ್ಲಿಪ್ ಮತ್ತೆ ಹಾರ್ಡ್ವೇರ್ ಇದೆ ಒಳಗಡೆ. ಒಂದು ಅಂಗಡಿಗೆ ಆಯಿತು, ಫೈರ್ ಆಫ್ ಮಾಡಿದ್ರು. ಮತ್ತೆ ಮೇಲೆ ಹೀಟ್ಗೆ ಮೇಲೊಂದು ಅಂಗಡಿ ಕೊಟ್ಟಿದ್ದಾರೆ. ಮೇಲೆ ಎಲ್ಲ ಫುಲ್ಲು ಸೆಂಟ್ ಅಂಗಡಿ ಅದೆಲ್ಲ ಪ್ಲಾಸ್ಟಿಕ್ ಇರೋದು. ಇದು ದೊರೆ ನಾಲ್ಕಲ್ಲ ಸರ್ ಆಗಿರುತ್ತೆ, ಒಂದು 5-6 ಆಗಿರುತ್ತೆ. ಫುಲ್ ಒಳಗಡೆ ಕಾಂಪ್ಲೆಕ್ಸ್ ಅಲ್ವಾ, ದೊಡ್ಡ ಕಾಂಪ್ಲೆಕ್ಸ್ ಆಗಿದೆ. ಏನು ಶಾಪ್ಗಳಿದೆ ಒಳಗಡೆ ಅಂತ? ಶಾಪ್ಗಳು ಏನಿದೆ ಅಂತ ಒಳಗಡೆ? ಅದೇ ಒಳಗಡೆ ಡೆಕೋರೇಷನ್ ಐಟಮು, ಪ್ಲಾಸ್ಟಿಕ್, ಹಾರ್ಡ್ವೇರು, ಪ್ಲೇಟು ಎಲ್ಲ ಇದೆ. ಎಲ್ಲ ಐಟಮ್ ಇದೆ. ಆಗಿರುತ್ತೆ. ನಮ್ಮ 2 ಫೀಟ್ 2
ಇದೆ ವಾಚ್ಮನ್ ಇದ್ದಾರೆ, ಮುರುಘಾ ಅಂತ ಇದ್ದಾರೆ ವಾಚ್ಮನ್. ಅವ್ರಿಗೆ ಅವ್ರು ಬಂದವ್ರು ಕೆಳಗೆ ಇಲ್ಲ, ನಾವು ಬಂದಿದ್ದೀವಲ್ಲ ಬೆಳಗ್ಗೆ, ಅಲ್ಲಿ ಕೆಳಗೆ ಫೈರ್ ಆದಮೇಲೆ ಬಂದಿದ್ದೀವಿ, ಇಮಿಡಿಯೇಟ್ ಬಂದಿದ್ದೀವಿ. ಇಲ್ಲಿ 3 ಅಂತಸ್ತಿನ ಕಟ್ಟಡ ಇದು, 3 ಫ್ಲೋರ್ ಇದ್ದಂತಹ ಬಿಲ್ಡಿಂಗು, ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳಿತ್ತು. ಕಾಸ್ಮೆಟಿಕ್ಸ್ ಇರ್ಬೋದು ಅಥವಾ ಹಾರ್ಡ್ವೇರ್ ಶಾಪ್ಸ್ಗಳು ಇದೆಲ್ಲವೂ ಕೂಡ ಇತ್ತು. ಬೆಳಿಗ್ಗೆ 7 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ಕೊಂಡಿರುವಂತಹ ಬೆಂಕಿ ಇದು. ಹಾಗಾಗಿ ಹರಸಾಹಸವೇ ಪಡ್ತಾ ಇದ್ದಾರೆ. ಈ ಬೆಂಕಿ ಈಗಲೂ ಕೂಡ ನಂದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ನಡೆದಿರುವಂತಹ ದುರ್ಘಟನೆ ಇದು. ಈ ಹೊಗೆ ನೋಡ್ತಾ ಇದ್ದೀವಿ ಯಾವ ಮಟ್ಟಕ್ಕೆ ದಟ್ಟವಾದಂತಹ ಹೊಗೆ ಆವರಿಸ್ಕೊಳ್ತಾ ಇದೆ ಅಂತ ಹೇಳಿ. ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 6 ಅಗ್ನಿಶಾಮಕ ಸಿಬ್ಬಂದಿಯವರು ಈಗಾಗಲೇ ದೌಡಾಯಿಸಿದ್ದಾರೆ ಸ್ಥಳಕ್ಕೆ. ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ದಟ್ಟವಾದಂತಹ ಹೊಗೆಯಿಂದಾಗಿ ಎಲ್ಲವೂ ಕೂಡ ಈ ಒಂದು ಹೊಗೆ ಆವರಿಸ್ಕೊಂಡಿದೆ. ಹಾಗಾಗಿ ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಪಾಪ ಇವಾಗ ಹೇಗೆ ತಾನೇ ಇದೆಲ್ಲವೂ ಕೂಡ ಕಂಟ್ರೋಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೀಗೆ ಆವರಿಸ್ಕೊಂಡು ಹೋಗ್ತಾ ಇದ್ರೆ ಪಕ್ಕದಲ್ಲಿ ಸಿಲಿಂಡರ್ ಇದೆ, ಸಿಲಿಂಡರ್ಸ್ ಎಲ್ಲವೂ ಕೂಡ ಇರೋ ಅಂಥದ್ದು. ಹಾಗಾಗಿ ಅದೇನಾದರೂ ಇಫ್ ಇನ್ ಕೇಸ್ ಅಲ್ಲಿವರೆಗೂ ಹೋದರೆ ಬಹುಶಃ ಸ್ಪ್ರೆಡ್ ಆಗ್ಬೋದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದೀಗ ಇದೇ ಒಂದು ಬೆಂಕಿ ಏನು ಆವರಿಸಿಕೊಂಡಿದೆಯೋ ಇದೇ ಒಂದು ಸ್ಥಳದಿಂದ ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗ ನೋಡ್ತಾ ಇದೀವಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹಾಳಾಗ್ತಾ ಇದೆ ಅಂತ ಹೇಳಿ. ಸತತ 4 ಗಂಟೆಯಿಂದ ಎಲ್ಲರೂ ಕೂಡ ಟ್ರೈ ಮಾಡ್ತಿದ್ದಾರೆ, ಆದ್ರೂ ಕೂಡ ಇದು ಈಗಲೂ ಕೂಡ ಬೆಂಕಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಎಸ್ ರೋಶನಿ, ಇಲ್ಲಿ ಪರಿಸ್ಥಿತಿ ಸದ್ಯಕ್ಕೆ ಇನ್ನೂ ಕೂಡ ತಹಬದಿಗೆ ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ 100ಕ್ಕೆ 100 ಅಡಿ ಅಳತೆಯಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಇದು. ಈ ಬಿಲ್ಡಿಂಗ್ ನಲ್ಲಿ ಏನು 120 ಹೆಚ್ಚು ಅಂಗಡಿಗಳೇನು ಇದಾವೆ. ಈ 120ಕ್ಕೂ ಇಲ್ಲಿ ಕೂಡ ಬೆಂಕಿಗೆ ಆಹುತಿ ಆಗುವಂತ ವಸ್ತುಗಳನ್ನೇ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳು ಇವು. ಎಲ್ಲವೂ ಪ್ಲಾಸ್ಟಿಕ್ಕು, ಕಾಸ್ಮೆಟಿಕ್ಸು, ಕೆಮಿಕಲ್ಲು, ಹತ್ತಿ, ಹಾರ್ಡ್ವೇರು ಈ ರೀತಿಯಾಗಿರ್ತಕ್ಕಂಥ ಒಂದು ಅಂಗಡಿ ಇದು. ನೀವು ನೋಡ್ಬೋದು ಮೇಲ್ಮಹಡಿ 3ನೇ ಟೆರೆಸ್ ಮೇಲೆ ನೀವು ನೋಡಬಹುದು ಯಾವ ರೀತಿಯ ದೊಡ್ಡ ಹೊಗೆಯನ್ನು ಆವರಿಸ್ಕೊಂಡಿದೆ ಅಂತೇಳಿ. ಕಳೆದ 5 ಗಂಟೆಗಳಿಂದಲೂ ಕೂಡ ಬೆಂಕಿಯನ್ನು ನಂದಿಸ್ತಾ ಇರುವಂಥದ್ದು. ಈ 5 ಗಂಟೆಗಳಿಂದಲೂ ನಂದಿಸ್ತಾ ಇದ್ರು, ತಹಬದಿಗೆ ಬರ್ತಾ ಇಲ್ಲ. ನೋಡಬಹುದು ನೀವು ಕ್ಷಣ ಕ್ಷಣಕ್ಕೂ ಕೂಡ ಹೊಗೆ ದಟ್ಟವಾಗ್ತಾನೆ ಹೋಗ್ತಾ ಇದೆ. ಈ ಹೊಗೆ ಹೇಗೆ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥದ್ದನ್ನೇ ಪತ್ತೆ ಹಚ್ಚಿ ಅದನ್ನು ನಂದಿಸುವಂಥದ್ದಕ್ಕೇನೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಮಾಡ್ತಾ ಇದ್ದಾರೆ. ನೋಡ್ಬೋದು ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಕಿಂಡಿಗಳಿಂದ ಬೆಂಕಿಯನ್ನು ನಂದಿಸುವಂಥದ್ದಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು. ಅಲ್ಲಿ ಎಲ್ಲರೂ ಕೂಡ ಕೆಲವರು ಸುಸ್ತಾಗಿದ್ದಾರೆ. ಅಂದರೆ 5-6 ಗಂಟೆಗಳಿಂದಲೂ ಕೂಡ ಫೈರ್ ಫೈಟರ್ಸ್ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಕಿ ಇನ್ನೂ ಕೂಡ ತಹಬದಿಗೆ ಬರ್ತಾ ಇಲ್ಲ. ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ಆವರಿಸ್ತಾನೆ ಹೋಗ್ತಾ ಇದೆ. ಇದು ಒಳಗಡೆ ಏನು 100ಕ್ಕೆ 100 ಅಡಿಗೆ 100 ಅಡಿ ಅಂತ ಸುತ್ತಳತೆಯಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಅಂಗಡಿಗಳೇನಿದೆ, ಸಣ್ಣ ಅಂಗಡಿಗಳಿಗೆ ಒಂದರಿಂದ ಒಂದು ಬೆಂಕಿ ಹೊತ್ಕೊಳ್ತಾನೆ ಹೋಗ್ತಾ ಇದೆ. ಸುಮಾರು 8 ಗಂಟೆಗೆ ಕಾಣಿಸ್ಕೊಂಡಿರುವಂತ ಬೆಂಕಿ ಇದು. 8 ಗಂಟೆಗೆ ಕಾಣಿಸ್ಕೊಂಡಿದ್ರು ಇನ್ನೂ ಕೂಡ ತಹಬದಿಗೆ ಬಂದಿಲ್ಲ, ನಿಯಂತ್ರಣಕ್ಕೆ ಬಂದಿಲ್ಲ. ಸೊ ಒಳಗಡೆ ಯಾರು ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಒಳ್ಳೆ ವಿಷಯ ಅನ್ನುವಂಥದ್ದಾದ್ರೆ, ಆದರೆ ಬೆಂಕಿ ಇನ್ನೂ ತಹಬದಿಗೆ ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದ್ ರೀತಿ ಅಂತಾನೆ ಹೇಳ್ಬೋದು. 100 ಈ ಕಾಂಪ್ಲೆಕ್ಸ್ ನಲ್ಲಿ ಈಗ ನೀವು ಟೆರೆಸ್ ಮೇಲೆ ನೋಡ್ತಾ ಇದ್ದೀರಿ. ಟೆರೆಸ್ ಮೇಲೆ ಇರ್ತಕ್ಕಂಥ ಒಂದು ಅಲ್ಲಿ ಸಣ್ಣ ಸಣ್ಣ ಕಿಂಡಿಗಳೇನಿದಾವೆ ಆ ಕಿಂಡಿಗಳಿಂದ ಬೆಂಕಿ ನಂದಿಸುವಂತದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಪ್ರಯತ್ನ ಮಾಡ್ತಾ ಇದ್ದಾರೆ. ದಟ್ಟವಾದ ಹೊಗೆ ಇನ್ನೂ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಸೊ ಅಂದ್ರೆ ಅಲ್ಲಿ ಫೈರ್ ಫೈಟರ್ಸ್ ನೀವು ಕೂತ್ಕೊಂಡಿರೋದನ್ನ ನೋಡ್ಬೋದು. ಕ್ಯಾಮ್ರಾಮನ್ ನಿಮ್ಗೆ ತೋರಿಸ್ತಾರೆ. ಅಂದ್ರೆ ಬೆಳಗ್ಗಿನಿಂದಲೂ ಕೂಡ ಬೆಂಕಿ ನಂದಿಸಿ ಅಲ್ಲಿ ಸುಸ್ತಾಗಿ ಒಂದಷ್ಟು ಜನ ಕೂತಿದ್ರು, ಇನ್ನೊಂದಷ್ಟು ಜನ ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾವ ಮಟ್ಟಕ್ಕೆ ಬೆಂಕಿ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತದೆ. ಸೊ ಈ ಬೆಂಕಿ ಇನ್ನು ಎಷ್ಟು ಗಂಟೆಗಳ ಕಾಲಕ್ಕೆ ತಹಬದಿಗೆ ಬರುತ್ತೋ ಇಲ್ಲೋ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ ರೋಶ್ನಿ.